ಇವತ್ತು ನಮ್ಮೆಲ್ಲರಿಗೂ ಸಹ ಒಂದು ಅನುಮಾನ ಮೂಡ್ತಾ ಇರತಕ್ಕಂಥದ್ದು, ಕರ್ನಾಟಕವನ್ನು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆಯಾ, ಯಾವುದಾದ್ರೂ ಮುಸ್ಲಿಂ ಸಂಘಟನೆಗಳು ಅಥವಾ ಮುಸ್ಲಿಂ ಪಕ್ಷ ಈ ರಾಜ್ಯವನ್ನು ಮುನ್ನಡೆಸ್ತಾ ಇದೆಯಾ? ಏನು ಸುಹಾಸ್ ಶೆಟ್ಟಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಸುಹಾಸ್ ಶೆಟ್ಟಿಯ ಪಾರ್ಥಿವ ಶರೀರದ ಬಳಿ ಹೋಗ್ಬೋದು ಅಂತೇಳಿ ಇಡೀ ಹಿಂದೂ ಸಮಾಜ ಭಾವಿಸಿದ್ದಂಥದ್ದು. ನಮಸ್ಕಾರ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಸರಣಿ ಹತ್ಯೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಹಿಂದೂ ಸಂಘಟನೆಗಳ ನಾಯಕರು ರಾಜ್ಯ ಸರ್ಕಾರದ ನಡೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮುಸ್ಲಿಂ ಮುಖಂಡರ ಇಶಾರೆಯಂತೆ ನಡೀತಾ ಇದೆ. ಮುಸ್ಲಿಂ ಮುಖಂಡರ ಬೆದರಿಕೆಗೆ ಹೆದರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುಹಾಸ್ ಶೆಟ್ಟಿಯ ಅಂತ್ಯಕ್ರಿಯೆಗೂ ಬಂದಿಲ್ಲ. ಮುಸ್ಲಿಮರ ಓಲೈಕೆಯಲ್ಲಿಯೇ ಸಿದ್ದರಾಮಯ್ಯ ಸರ್ಕಾರ ನಿರತವಾಗಿದೆ ಅಂತ ಹೇಳಿಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಬಜರಂಗ ದಳದ ಪ್ರಾಂತ ಸಹ ಸಂಯೋಜಕ ಗೋವರ್ಧನ್ ಅವರು ನಮ್ಮ ಹೊಸ ದಿಗಂತ ಡಿಜಿಟಲ್ ವಾಹಿನಿಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಇವತ್ತು ನಮ್ಮೆಲ್ಲರಿಗೂ ಸಹ ಒಂದು ಅನುಮಾನ ಮೂಡ್ತಾ ಇರತಕ್ಕಂಥದ್ದು, ಕರ್ನಾಟಕವನ್ನು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆಯಾ ಅಥವಾ ಯಾವುದಾದ್ರೂ ಮುಸ್ಲಿಂ ಸಂಘಟನೆಗಳು ಅಥವಾ ಮುಸ್ಲಿಂ ಪಕ್ಷ ಈ ರಾಜ್ಯವನ್ನು ಮುನ್ನಡೆಸ್ತಾ ಇದೆಯಾ ಅಂತೇಳಿ ನಮಗೆ ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ಮೂಡಿಯೋದಕ್ಕೆ ಮುಖ್ಯವಾದಂಥ ಕಾರಣ ನಾವೆಲ್ಲರೂ ಸಹ ಗಮನಿಸ್ಬೋದು. ಏನು ಸುಹಾಸ್ ಶೆಟ್ಟಿ ಹತ್ಯೆಯಿಂದ ಹಿಡಿದು ಇವತ್ತಿನವರೆಗೂ ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಹಿಂದೂಗಳ ವಿರುದ್ಧವಾಗಿ ಮುಸಲ್ಮಾನ್ ಮುಖಂಡರು ಯಾವ ಸೂಚನೆಗಳನ್ನು ಕೊಟ್ಟಿದ್ರು ಅದೇ ಕ್ರಮಗಳನ್ನು ಇವತ್ತು ಸರ್ಕಾರ ಜರುಗಿಸ್ತಾ ಇರತಕ್ಕಂಥದ್ದು. ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು, ಏನು ಸುಹಾಸ್ ಶೆಟ್ಟಿ ಹತ್ಯೆಯಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಿಗೆ ಭೇಟಿ ಕೊಡ್ತಾರೆ. ಇನ್ನೇನು ಅವರು ಸುಹಾಸ್ ಶೆಟ್ಟಿಯ ಪಾರ್ಥಿವ ಶರೀರದ ಬಳಿ ಹೋಗ್ಬೋದು ಅಂತೇಳಿ ಇಡೀ ಹಿಂದೂ ಸಮಾಜ ಭಾವಿಸಿದ್ದಂಥದ್ದು. ಆದರೆ ಯಾವಾಗ ಮುಸಲ್ಮಾನ್ ಮುಖಂಡರು ಹೋಗಿ ಈ ರಾಜ್ಯದ ಗೃಹ ಸಚಿವರ ಮೇಜನ್ನು ಕುಟ್ಟಿ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಸುಹಾಸ್ ಶೆಟ್ಟಿಯ ಅಂತಿಮ ದರ್ಶನವನ್ನು ಮಾಡಬಾರ್ದು, ಸುಹಾಸ್ ಶೆಟ್ಟಿಯ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಬಾರ್ದು, ಸುಹಾಸ್ ಶೆಟ್ಟಿಯ ಸಾವಿಗೆ ಒಂದೇ ಒಂದು ನಯಾ ಪೈಸೆಯಾದ ಸರ್ಕಾರದ ಪರಿವಾರವನ್ನು ನೀಡಬಾರ್ದು ಅಂತೇಳಿ ಆಗ್ರಹವನ್ನು ಪಡಿಸ್ತಾರೆ. ಅದೇ ಅಲ್ಲದೆ ಏನು ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ತನಿಖಾ ದಳಕ್ಕೆ ನೀಡಬಾರ್ದು ಅಂತ ಹೇಳ್ತಕ್ಕಂಥ ಒತ್ತಡವನ್ನು ಹಾಕ್ತಾರೆ. ಆತ ಒಬ್ಬ ರೌಡಿ ಅಂತೇಳಿ ಅವರ ಬಾಯಿನಿಂದ ಗೃಹ ಸಚಿವರ ಬಾಯಲ್ಲಿ ಹೇಳುವಂಥ ರೀತಿಯಲ್ಲಿ ಇವತ್ತು ಒತ್ತಡವನ್ನು ಹಾಕ್ತಾರೆ. ಈ ಎಲ್ಲ ಸೂಚನೆಗಳನ್ನು ಕರ್ನಾಟಕದ ಗೃಹ ಸಚಿವರಾಗ್ಬೋದು, ರಾಜ್ಯ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಇವರೆಲ್ಲರೂ ಚಾಚೂ ತಪ್ಪದೆ ಪಾಲಿಸಿರ್ತಕ್ಕಂಥದ್ದನ್ನು ಇಡೀ ದೇಶ ನೋಡಿರ್ತಕ್ಕಂಥದ್ದು. ಇದನ್ನು ಕೇವಲ ಇಷ್ಟಕ್ಕೆ ನಿಲ್ಲಿಸದೆ ಏನು ಅಬ್ದುಲ್ ರೆಹಮಾನ್ನ ಹತ್ಯೆ ಆಗುತ್ತೆ ಆ ಸಂದರ್ಭದಲ್ಲೂ ಸಹ ಮುಸಲ್ಮಾನರು ಏನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತೀವಿ, ಸಾಮೂಹಿಕ ರಾಜೀನಾಮೆ ಅಂತೇಳಿ ಒಂದು ದೊಡ್ಡದಾದಂಥ ಒಂದು ಐಡ್ರಾಮವನ್ನು ಮಾಡ್ತಾರೆ, ಬ್ಲ್ಯಾಕ್ ಮೇಲನ್ನು ಮಾಡ್ತಾರೆ. ಈ ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ನಾವು ಹೇಳಿದಂತಹ ವ್ಯಕ್ತಿಗಳ ವಿರುದ್ಧವಾಗಿ ಕ್ರಮ ತಗೋಬೇಕು ಅಂತೇಳಿ ಒತ್ತಡವನ್ನು ಹೇಳ್ತಾರೆ. ಏನು ಶರಣ್ ಪಂಪೆಲ್ಲವ್ರನ್ನ ಬಂಧಿಸಬೇಕು, ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸಬೇಕು, ಭರತ್ ಕುಮ್ದೇಲ್ ಅವರನ್ನು ಬಂಧಿಸಬೇಕು, ಹಾಗೆ ಬಜ್ಪೆ ಚಲೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿ ಅವರನ್ನ ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಪಡಿಸ್ತಾರೆ. ಹಲವಾರು ಹಿಂದೂ ಮುಖಂಡರುಗಳನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಅದಷ್ಟು ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಚಾಚೂ ತಪ್ಪದೆ ಪಾಲಿಸ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ. ಇದರ ವಿರುದ್ಧವಾಗಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ. ಇದಲ್ಲದೆ ಏನು ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಕಿರುಕುಳ ನೀಡ್ತಕ್ಕಂಥದ್ದು, ಅವರನ್ನು ಕಿರುಕುಳ ನೀಡಿ ಸಂಘಟನೆಯ ಕಾರ್ಯದಿಂದ ದೂರಗೊಳಿಸಬೇಕು ಅಂತಕ್ಕಂಥ ದುರುದ್ದೇಶದಿಂದ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ತಂದೆ ತಾಯಿಗಳಿಗೆ, ಕುಟುಂಬಸ್ಥರಿಗೆ ಭಯ ಬೀಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ನಾವು ಆಗ್ರಹವನ್ನು ಪಡಿಸ್ತೇವೆ. ಇಲ್ಲದೆ ಹೋಗಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋರಿದ್ದೇವೆ. ಜೈ ಶ್ರೀರಾಮ್. ಗೋವರ್ಧನ್, ಬಜರಂಗ ದಳ,
ಪ್ರಾಂತ ಸಹ ಸಂಯೋಜಕ.